ಹಂಪಿ ಕನ್ನಡ ವಿವಿಗೂ ಕೂಡ ಇದೇ ಆರ್ಥಿಕ ಸಂಕಷ್ಟ ತಟ್ಟಿದೆ. ಕೋಟಿ ಕೋಟಿ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ಬೋಧಕೇತರ ಸಿಬ್ಬಂದಿಗೆ ಸಂಬಳನೇ ಕೊಟ್ಟಿಲ್ಲ. ಸಂಬಳ ಕೊಡದೆ ಇಲ್ಲಿ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಸುರಿತಾ ಇದೆಯಾ ಅನ್ನೋ ಪ್ರಶ್ನೆನ ಜನ ಎತ್ತುತ್ತಾ ಇದ್ದಾರೆ. 3.5 ಕೋಟಿ ರೂಪಾಯಿ ಹಣ, ಜಸ್ಟ್ 3.5 ಕೋಟಿ ರೂಪಾಯಿ ಹಣನ ಬೋಧಕೇತರ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೆ ಅಂತ ಹಂಪಿ ವಿವಿಗೆ ಕೊಡೋದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ದಿವಾಳಿ ಆಗಿರ್ಬೇಕು ಸರ್ಕಾರ? ಹಂಪಿ ಕನ್ನಡ ವಿವಿಗೆ ವಾರ್ಷಿಕ 15 ಕೋಟಿ ಹಣ ಬೇಕಾಗುತ್ತೆ. 130 ಹೊರಗುತ್ತಿಗೆ ಸಿಬ್ಬಂದಿ ಸೇರಿ ನೌಕರರಿಗೆ ಇನ್ನೂ ಕೂಡ ಸಂಬಳನೇ ಕೊಟ್ಟಿಲ್ಲ. 3.5 ಕೋಟಿ ಹಣ ಬಾಕಿ ಇದೆ ಸರ್ಕಾರದಿಂದ ಬರಬೇಕಾಗಿರೋದು. ಬೋಧಕೇತರ ಸಿಬ್ಬಂದಿಗಳಿಗೆ ಹಣ ಬರಬೇಕಾಗಿರೋದು, ಅದನ್ನು ಸರ್ಕಾರ ಹಾಗೆ ಬಾಕಿ ಉಳಿಸಿಕೊಂಡಿದೆ. ಕೇಳಿದ್ರೆ ಖಜಾನೆಯಲ್ಲಿ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಇದು ಸ್ಥಾಪನೆಯಾಗಿ ಇವತ್ತಿಗೆ 35 ವರ್ಷಗಳು ಕಳೆದಿವೆ. 35 ವರ್ಷಗಳಿಂದಲೂ ಸತತವಾಗಿ ಸರ್ಕಾರದ ಅನುದಾನದಿಂದಲೇ ಈ ವಿಶ್ವವಿದ್ಯಾನಿಲಯ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ವಾರ್ಷಿಕವಾಗಿ ಈ ವಿಶ್ವವಿದ್ಯಾನಿಲಯಕ್ಕೆ 10 ರಿಂದ 15 ಕೋಟಿ ರೂಪಾಯಿಗಳ ವೆಚ್ಚ ಆಗುತ್ತೆ. ಆದರೆ ಸರ್ಕಾರ ಕೆಲವು ವರ್ಷಗಳಿಂದ, ಕರೋನಾ ಬಂದ ನಂತರದ ವರ್ಷಗಳಿಂದ ವಾರ್ಷಿಕವಾಗಿ ಇದರ ಅನುದಾನವನ್ನು 2 ಕೋಟಿ 3 ಕೋಟಿ ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಇದರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ಕನ್ನಡ ವಿಶ್ವವಿದ್ಯಾನಿಲಯ ಇಲ್ಲಿನ ಬೋಧಕೇತರ ಕನ್ನಡದ ನಾಡು ನುಡಿ ನೆಲ ಜಲ ಸಂರಕ್ಷಣೆ ವಿಚಾರದಲ್ಲಿ ಕನ್ನಡದ ಸಂಶೋಧನೆಗಾಗಿ ಜನ್ಮ ತಾಳಿರ್ತಕ್ಕಂತಹ ಏಕೈಕ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ ಇವತ್ತು ಅನುದಾನ ಇಲ್ಲದೆ ಸೊರಗ್ತಾ ಇದೆ. ಏನೋ ಚಂದ್ರಶೇಖರ್ ಕಂಬಾರ್ ಅವರು ಸಂಸ್ಥಾಪನವನ್ನು ಮಾಡಿದಂತಹ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಇಂತಹ ದುಸ್ಥಿತಿ ಬಂದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಇವತ್ತು ಅನುದಾನದ ಕೊರತೆ ಇದೆ. ಏನೋ ಈಗಾಗಲೇ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಗಳಿಗೆ ಒಂದು ಕಡೆ ಅನುದಾನವನ್ನು ಕಟ್ ಮಾಡ್ತಾ ಇದೆ. ಜೊತೆಗೆ ಅನುದಾನವನ್ನು ಕಟ್ ಮಾಡೋದ್ರ ಜೊತೆಗೆ ವಿಶ್ವವಿದ್ಯಾಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಇವತ್ತು ಸಂಬಳ ವೇತನ ಪಾವತಿ ಮಾಡೋದು ಕೂಡ ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಬರೋಬ್ಬರಿ ಒಂದಲ್ಲ ಎರಡಲ್ಲ 3.5 ಕೋಟಿಗೂ ಹೆಚ್ಚು ಇವತ್ತು ಅನುದಾನವನ್ನು ಸಂಬಳವನ್ನು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಸಂಬಳವನ್ನು ಮಾಡಲಿಕ್ಕೆ ಮೀನಾಮೇಷವನ್ನು ಮಾಡ್ತಾ ಇರ್ತಕ್ಕಂಥದ್ದು. ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಿಗೆ, ಅದರ ಜೊತೆಗೆ ಬೋಧಕೇತರ ಸಿಬ್ಬಂದಿಗಳಿಗೆ, ಹಾಗೆ ಹೊರಗುತ್ತಿಗೆ ನೌಕರರಿಗೂ ಕೂಡ ಸರಿಯಾದಂತಹ ವೇತನ ಆಗದೆ ಇರತಕ್ಕಂತಹ ಪರಿಸ್ಥಿತಿ. ಇವತ್ತು ಎಲ್ಲಿ ನೋಡಿದ್ರು ಕೂಡ ಹೊರಗುತ್ತಿಗೆ ನೌಕರರುಗಳು ಒಂದು ರೀತಿ ಆದರೆ ಸರ್ಕಾರಿ ನೌಕರೇನಪ್ಪ ಆರಾಮಾಗಿರ್ತಾರೆ ಅಂತೇಳಿ ಹೇಳೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಈ ರೀತಿಯಾಗಿ ಇವತ್ತು ವೇತನವನ್ನು ನೀಡದೆ ಕಾಲಹರಣ ಮಾಡ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಪೈಕಿ ಈ ಒಂದು ವಿಶ್ವವಿದ್ಯಾಲಯ ವಿಶೇಷ ವಿಶ್ವವಿದ್ಯಾಲಯ, ಏಕೈಕ ವಿಶ್ವವಿದ್ಯಾಲಯ ಆಗಿರ್ತಕ್ಕಂತಹ ಕನ್ನಡದ ಒಂದು ಸಂಶೋಧನೆಗಾಗಿ ಜನ್ಮ ತಳೆದಿರ್ತಕ್ಕಂತಹ ವಿಶ್ವವಿದ್ಯಾಲಯಕ್ಕೆ ಈ ದುಸ್ಥಿತಿ ಇವತ್ತು ಒದಗಿ ಬಂದಿರತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿಗಳೇ ಸರಿಯಾದಂಥ ಸಮಯಕ್ಕೆ ವೇತನ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟ. ಇವತ್ತಿಗೂ ಕೂಡ ವಿಶ್ವವಿದ್ಯಾಲಯ ಸ್ಥಾಪನೆ ಆದಾಗಿಂದ 1700ಕ್ಕೂ ಹೆಚ್ಚು ಪ್ರಕಟಣೆಗಳನ್ನು ಮಾಡಿರ್ತಕ್ಕಂಥದ್ದು, ಅತಿ ಹೆಚ್ಚು ಪ್ರಕಟಣೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಲವಾರು ಪುಸ್ತಕಗಳನ್ನು ಕೂಡ ಕೃತಿಗಳನ್ನು ಕೂಡ ಬರೆದಿರ್ತಕ್ಕಂಥ ವಿಶ್ವವಿದ್ಯಾಲಯ ಇವತ್ತೇನಾದರೂ ಚರಿತ್ರೆಯ ಸಂಪುಟದಂತೆ ಹಲವು ಮಹತ್ವದ ಕೃತಿಗಳು ಬಿಡುಗಡೆ ಆಗಲಿಕ್ಕೆ ಕಾರಣ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥದ್ದು. ಇಂತಹ ವಿಶ್ವವಿದ್ಯಾಲಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಕನ್ನಡ ನಾಡು ನುಡಿ ನೆಲ ಜಲ ಸಂರಕ್ಷಣೆ ಮತ್ತು ಜೊತೆಗೆ ಸಂಶೋಧನೆಯನ್ನು ಮಾಡ್ತಕ್ಕಂತಹ ಇಂತಹ ವಿಶ್ವವಿದ್ಯಾಲಯಕ್ಕೆ ಈ ಕೆಟ್ಟ ಪರಿಸ್ಥಿತಿ ಯಾಕೆ ಅಂತಕ್ಕಂಥದ್ದು ಸದ್ಯ ಕನ್ನಡ ಅಭಿಮಾನಿಗಳ ಪ್ರಶ್ನೆ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹಂಪಿ ಕನ್ನಡ ವಿವಿಗೂ ಕೂಡ ಇದೇ ಆರ್ಥಿಕ ಸಂಕಷ್ಟ ತಟ್ಟಿದೆ. ಕೋಟಿ ಕೋಟಿ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ಬೋಧಕೇತರ ಸಿಬ್ಬಂದಿಗೆ ಸಂಬಳನೇ ಕೊಟ್ಟಿಲ್ಲ. ಸಂಬಳ ಕೊಡದೆ ಇಲ್ಲಿ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಸುರಿತಾ ಇದೆಯಾ ಅನ್ನೋ ಪ್ರಶ್ನೆನ ಜನ ಎತ್ತುತ್ತಾ ಇದ್ದಾರೆ. 3.5 ಕೋಟಿ ರೂಪಾಯಿ ಹಣ, ಜಸ್ಟ್ 3.5 ಕೋಟಿ ರೂಪಾಯಿ ಹಣನ ಬೋಧಕೇತರ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೆ ಅಂತ ಹಂಪಿ ವಿವಿಗೆ ಕೊಡೋದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ದಿವಾಳಿ ಆಗಿರ್ಬೇಕು ಸರ್ಕಾರ? ಹಂಪಿ ಕನ್ನಡ ವಿವಿಗೆ ವಾರ್ಷಿಕ 15 ಕೋಟಿ ಹಣ ಬೇಕಾಗುತ್ತೆ. 130 ಹೊರಗುತ್ತಿಗೆ ಸಿಬ್ಬಂದಿ ಸೇರಿ ನೌಕರರಿಗೆ ಇನ್ನೂ ಕೂಡ ಸಂಬಳನೇ ಕೊಟ್ಟಿಲ್ಲ.
3.5 ಕೋಟಿ ಹಣ ಬಾಕಿ ಇದೆ ಸರ್ಕಾರದಿಂದ ಬರಬೇಕಾಗಿರೋದು. ಬೋಧಕೇತರ ಸಿಬ್ಬಂದಿಗಳಿಗೆ ಹಣ ಬರಬೇಕಾಗಿರೋದು, ಅದನ್ನು ಸರ್ಕಾರ ಹಾಗೆ ಬಾಕಿ ಉಳಿಸಿಕೊಂಡಿದೆ. ಕೇಳಿದ್ರೆ ಖಜಾನೆಯಲ್ಲಿ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಇದು ಸ್ಥಾಪನೆಯಾಗಿ ಇವತ್ತಿಗೆ 35 ವರ್ಷಗಳು ಕಳೆದಿವೆ. 35 ವರ್ಷಗಳಿಂದಲೂ ಸತತವಾಗಿ ಸರ್ಕಾರದ ಅನುದಾನದಿಂದಲೇ ಈ ವಿಶ್ವವಿದ್ಯಾನಿಲಯ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ವಾರ್ಷಿಕವಾಗಿ ಈ ವಿಶ್ವವಿದ್ಯಾನಿಲಯಕ್ಕೆ 10 ರಿಂದ 15 ಕೋಟಿ ರೂಪಾಯಿಗಳ ವೆಚ್ಚ ಆಗುತ್ತೆ. ಆದರೆ ಸರ್ಕಾರ ಕೆಲವು ವರ್ಷಗಳಿಂದ, ಕರೋನಾ ಬಂದ ನಂತರದ ವರ್ಷಗಳಿಂದ ವಾರ್ಷಿಕವಾಗಿ ಇದರ ಅನುದಾನವನ್ನು 2 ಕೋಟಿ 3 ಕೋಟಿ ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಇದರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ಕನ್ನಡ ವಿಶ್ವವಿದ್ಯಾನಿಲಯ ಇಲ್ಲಿನ ಬೋಧಕೇತರ ಕನ್ನಡದ ನಾಡು ನುಡಿ ನೆಲ ಜಲ ಸಂರಕ್ಷಣೆ ವಿಚಾರದಲ್ಲಿ ಕನ್ನಡದ ಸಂಶೋಧನೆಗಾಗಿ ಜನ್ಮ ತಾಳಿರ್ತಕ್ಕಂತಹ ಏಕೈಕ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ ಇವತ್ತು ಅನುದಾನ ಇಲ್ಲದೆ ಸೊರಗ್ತಾ ಇದೆ. ಏನು ಚಂದ್ರಶೇಖರ್ ಕಂಬಾರ್ ಅವರು ಸಂಸ್ಥಾಪನವನ್ನು ಮಾಡಿದಂತಹ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಇಂತಹ ದುಸ್ಥಿತಿ ಬಂದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಇವತ್ತು ಅನುದಾನದ ಕೊರತೆ ಇದೆ. ಏನು ಈಗಾಗಲೇ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಗಳಿಗೆ ಒಂದು ಕಡೆ ಅನುದಾನವನ್ನು ಕಟ್ ಮಾಡ್ತಾ ಇದೆ. ಜೊತೆಗೆ ಅನುದಾನವನ್ನು ಕಟ್ ಮಾಡೋದ್ರ ಜೊತೆಗೆ ವಿಶ್ವವಿದ್ಯಾಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಇವತ್ತು ಸಂಬಳ ವೇತನ ಪಾವತಿ ಮಾಡೋದು ಕೂಡ ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಬರೋಬ್ಬರಿ ಒಂದಲ್ಲ ಎರಡಲ್ಲ 3.5 ಕೋಟಿಗೂ ಹೆಚ್ಚು ಇವತ್ತು ಅನುದಾನವನ್ನು ಸಂಬಳವನ್ನು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಸಂಬಳವನ್ನು ಮಾಡಲಿಕ್ಕೆ ಮೀನಾಮೇಷವನ್ನು ಮಾಡ್ತಾ ಇರ್ತಕ್ಕಂಥದ್ದು. ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಿಗೆ, ಅದರ ಜೊತೆಗೆ ಬೋಧಕೇತರ ಸಿಬ್ಬಂದಿಗಳಿಗೆ, ಹಾಗೆ ಹೊರಗುತ್ತಿಗೆ ನೌಕರರಿಗೂ ಕೂಡ ಸರಿಯಾದಂತಹ ವೇತನ ಆಗದೇ ಇರತಕ್ಕಂತಹ ಪರಿಸ್ಥಿತಿ. ಇವತ್ತು ಎಲ್ಲಿ ನೋಡಿದ್ರು ಕೂಡ ಹೊರಗುತ್ತಿಗೆ ನೌಕರರುಗಳು ಒಂದು ರೀತಿ ಆದರೆ ಸರ್ಕಾರಿ ನೌಕರೇನಪ್ಪ ಆರಾಮಾಗಿರ್ತಾರೆ ಅಂತೇಳಿ ಹೇಳೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಈ ರೀತಿಯಾಗಿ ಇವತ್ತು ವೇತನವನ್ನು ನೀಡದೆ ಕಾಲಹರಣ ಮಾಡ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಪೈಕಿ ಈ ಒಂದು ವಿಶ್ವವಿದ್ಯಾಲಯ ವಿಶೇಷ ವಿಶ್ವವಿದ್ಯಾಲಯ, ಏಕೈಕ ವಿಶ್ವವಿದ್ಯಾಲಯ ಆಗಿರ್ತಕ್ಕಂತಹ ಕನ್ನಡದ ಒಂದು ಸಂಶೋಧನೆಗಾಗಿ ಜನ್ಮ ತಳೆದಿರ್ತಕ್ಕಂತಹ ವಿಶ್ವವಿದ್ಯಾಲಯಕ್ಕೆ ಈ ದುಸ್ಥಿತಿ ಇವತ್ತು ಒದಗಿ ಬಂದಿರತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿಗಳೇ ಸರಿಯಾದಂಥ ಸಮಯಕ್ಕೆ ವೇತನ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟ. ಇವತ್ತಿಗೂ ಕೂಡ ವಿಶ್ವವಿದ್ಯಾಲಯ ಸ್ಥಾಪನೆ ಆದಾಗಿಂದ 1700ಕ್ಕೂ ಹೆಚ್ಚು ಪ್ರಕಟಣೆಗಳನ್ನು ಮಾಡಿರ್ತಕ್ಕಂಥದ್ದು, ಅತಿ ಹೆಚ್ಚು ಪ್ರಕಟಣೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಲವಾರು ಪುಸ್ತಕಗಳನ್ನು ಕೂಡ ಕೃತಿಗಳನ್ನು ಕೂಡ ಬರೆದಿರ್ತಕ್ಕಂಥ ವಿಶ್ವವಿದ್ಯಾಲಯ ಇವತ್ತೇನಾದರೂ ಚರಿತ್ರೆಯ ಸಂಪುಟದಂತೆ ಹಲವು ಮಹತ್ವದ ಕೃತಿಗಳು ಬಿಡುಗಡೆ ಆಗಲಿಕ್ಕೆ ಕಾರಣ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥದ್ದು. ಇಂತಹ ವಿಶ್ವವಿದ್ಯಾಲಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಕನ್ನಡ ನಾಡು ನುಡಿ ನೆಲ ಜಲ ಸಂರಕ್ಷಣೆ ಮತ್ತು ಜೊತೆಗೆ ಸಂಶೋಧನೆಯನ್ನು ಮಾಡ್ತಕ್ಕಂತಹ ಇಂತಹ ವಿಶ್ವವಿದ್ಯಾಲಯಕ್ಕೆ ಈ ಕೆಟ್ಟ ಪರಿಸ್ಥಿತಿ ಯಾಕೆ ಅಂತಕ್ಕಂಥದ್ದು ಸದ್ಯ ಕನ್ನಡ ಅಭಿಮಾನಿಗಳ ಪ್ರಶ್ನೆ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.